ನನ್ನ ಮನಸ್ಸಲ್ಲಿ ಆಬ್ವಿಯಸ್ಲಿ ತುಂಬ ಖುಷಿ ಆಗ್ತಾಯಿದೆ. ಇಷ್ಟು ಜನ ಬಂದಿದ್ದಾರೆ, ಇಷ್ಟು ಟ್ಯಾಲೆಂಟು ಬಂದಿದ್ದಾರೆ, ಎಲ್ಲ ವರ್ಷ ಬರ್ತಾ ಇರ್ತಾರೆ. ಆ್ಯಂಡ್ ಸರ್ ಹೇಳಿದರು ಇವಾಗ ಜಸ್ಟ್ ಈ ವರ್ಷ ಜಾಸ್ತಿ ಜನ ಬಂದಿದ್ದಾರೆ ಅಂತ. ಸೊ ಖುಷಿ ಆಗ್ತಾಯಿದೆ, ಎವ್ರಿ ಇಯರ್ ಇಂಪ್ರೂವ್ ಆಗ್ತಾಯಿದೆ. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲ ವರ್ಷ ಥರ ಸರು ಮತ್ತು ನಮ್ಮ ಕೋಚಸ್ ಎಲ್ಲ ಒಟ್ಟಿಗೆ ಒಳ್ಳೆ ಟೀಮ್ ಮಾಡ್ತಾಯಿದ್ದಾರೆ. ಅದೇ ಯೋಚನೆ ಈ ವರ್ಷವೂ. ಆ್ಯಂಡ್ ಆಬ್ವಿಯಸ್ಲಿ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ದಟ್ ಈ ವರ್ಷವೂ ಸ್ಟ್ರಾಂಗ್ ಟೀಮ್ ಇರುತ್ತೆ ನಮ್ಮದು ಅಂತ. ಮತ್ತೊಂದು ಅಂದರೆ ಈಗ ಟೀಮಲ್ಲಿ 5 ಮೆಂಬರ್ಸ್ ಇದ್ರ, ಸೊ ನಿಮಗೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂದರೆ ಯಾವ ಸ್ಪಾಟ್ನ ಫಿಲ್ ಮಾಡಬೇಕು ಅಂತ, ಬೌಲಿಂಗ್ ಇಲ್ಲ ಬ್ಯಾಟ್ಸ್ಮನ್ ಯಾವ ಥರ ನೀವು ಫಿಲ್ ಮಾಡಬೇಕು ಅಂತ? ನಾವು ಎಲ್ಲ ಫುಲ್ ಆಲ್ರೌಂಡ್ ಯೂನಿಟ್ ಮಾಡಬೇಕಂತ ಯೋಚನೆ ಇದೆ. ಆ್ಯಂಡ್ ನೀವು ಆಪ್ಷನ್ ಹೋದಾಗ ಏನು ಪ್ಲ್ಯಾನ್ ಮಾಡ್ಕೊಂಡು ಆ ಥರ ಫಿಕ್ಸ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ಹೆಂಗೆ ಚೇಂಜ್ ಆಗುತ್ತೆ ಆವಾಗ
ಹೆಂಗೆ ನಡೆಯುತ್ತೆ ಅಂತ ನೋಡಬೇಕು. ಸೊ ಆಬ್ವಿಯಸ್ಲಿ ಲಾಸ್ಟ್ ಇಯರ್ ನಾವು ಚೆನ್ನಾಗಿ ಮಾಡಿದ್ದೀವಿ, ಸೊ ಆ ಕಾನ್ಫಿಡೆನ್ಸ್ ಇದೆ ದಟ್ ತಿರ್ಗಾ ಮಾಡ್ಬೋದು ಆ್ಯಂಡ್ ಒನ್ ಸ್ಟೆಪ್ ಹೈಯರ್ ಹೋಗಬೇಕು ಅಂತ ಇದೆ ಈ ವರ್ಷ. ಸೊ ಒನ್ ಮೋರ್ ಥಿಂಗ್, ಮ್ಯಾನೇಜ್ಮೆಂಟ್ ತುಂಬ ಸಪೋರ್ಟಿಂಗ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಈ ರೀತಿ ಹೊಸ ಇದು ಮಾಡ್ತಾರೆ, ಲಾಸ್ಟ್ ಇಯರಿಂದ ಮೈಸೂರು ವಾರಿಯರ್ಸ್ ಈ ಥರ ಮಾಡ್ತಾ ಇರುತ್ತೆ, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಎಲ್ಲ ವರ್ಷ ನಾನು ಹೇಳ್ತೀನಿ ದಟ್ ದಿಸ್ ಇಸ್ ದ ಬೆಸ್ಟ್ ಟೀಮ್ ಟು ಬಿ ಪಾರ್ಟ್ ಆಫ್ ಆ್ಯಂಡ್ ದ ಬೆಸ್ಟ್ ವಿ ಹ್ಯಾವ್ ದ ಬೆಸ್ಟ್ ಓನರ್ಸ್ ಟು ಸಪೋರ್ಟ್ ಅಸ್. ಸೊ ತುಂಬ ಖುಷಿ ಇದೆ ದಟ್ ಐ ಆಮ್ ಗೆಟಿಂಗ್ ದಿ ಆಪರ್ಚುನಿಟಿ ಟು ಬಿ ಕ್ಯಾಪ್ಟನ್ ಆಫ್ ದಿಸ್ ಫ್ರಾಂಚೈಸ್. ಸೊ ರಿಯಲಿ ಆನರ್ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ಆ್ಯಂಡ್ ಹೇಳಿದ ಥರ ಈ ವರ್ಷ ಒಂದು ಸ್ಟೆಪ್ ಹೈಯರ್ ಹೋಗೋಕ್ಕೆ ನಮಗೆ ಗೋಲ್ ಇದೆ ಈ ವರ್ಷ. ಸೊ ಲಾಸ್ಟ್ ಕ್ವೆಶನ್, ಯಾವ ಟೀಮಿಗೆ ನಿಮಗೆ ಟಫ್ ಕಾಂಪಿಟೇಷನ್ ಅನ್ನಿಸ್ತಾ ಇದೆ ಈ ಬಾರಿ? ಇನ್ನು ಟೀಮೇ ಆಗಿಲ್ಲ, ಸೊ ಇವಾಗಲೇ ಯೋಚನೆ ಮಾಡೋಕ್ಕಾಗಲ್ಲ ಆ ಥರ. ಆ್ಯಂಡ್ T20 ಎಲ್ಲ ಟೀಮು ಚೆನ್ನಾಗಿರುತ್ತೆ. ಹೂ ಪ್ಲೇಯರ್ಸ್ ವೆಲ್ ಆನ್ ದಟ್ ಡೇ ವಿಲ್ ಕಮ್ ಔಟ್ ಆನ್ ಟಾಪ್. ಸೊ ಇವಾಗ ನಮ್ಮ ಮೇಲೆ ನಮಗೆ ಫೋಕಸ್ ಇದೆ, ನಮ್ಮ ಟೀಮ್ ಚೆನ್ನಾಗಿರಬೇಕು ಅಂತ ಇದೆ ಅಷ್ಟೇ. ಐ ಆಮ್ ವಿಜಯ್ ಮಡ್ಯಾಲ್ಕರ್ ಹಿಯರ್. ಐ ಆಮ್ ದ ಅಸಿಸ್ಟೆಂಟ್ ಕೋಚ್ ಫಾರ್ ಮೈಸೂರು ವಾರಿಯರ್ ಟೀಮ್. ಇಲ್ಲ, ಲಾಸ್ಟ್ ಇಯರ್ ನಮ್ಮದು ಪ್ರಿಪ್ರೇಷನ್ ತುಂಬ ಚೆನ್ನಾಗಿತ್ತು. ಅದೇ ಥರ ನೀವು ಮ್ಯಾಚಸ್ ಎಲ್ಲ ನೋಡಿದ್ದೀರಾ, ಎಲ್ಲ ಮ್ಯಾಚು ಚೆನ್ನಾಗಿ ಆಡಿದ್ವಿ. ಕೊನೆ ಒಂದು ಓವರು ಒಂದು ಕ್ಯಾಚ್ ಮನೀಶ್ ಪಾಂಡೆ ಅವರು ಸ್ವಲ್ಪ ಡಿಫ್ರೆನ್ಸ್ ಆಯಿತು. ಬಟ್ ಈ ವರ್ಷ ಅದನ್ನು ಸರಿಪಡಿಸ್ಕೋಬೇಕು ಆ ಸಿಚುವೇಶನಲ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈಗ ಬೆಂಗಳೂರಲ್ಲಿ ನಡೀತಾ ಇರೋದು ಇಡೀ ಸೀಸನ್, ಆ ಪಿಚ್ಚು ಹೇಗೆ ನಿಮಗೆ ಇದಾಗುತ್ತೆ? ಲಾಸ್ಟ್ ಇಯರ್ ಕೂಡ ಎಲ್ಲ ಮ್ಯಾಚಸ್ ಬೆಂಗಳೂರಲ್ಲೇ ಆಗಿತ್ತು. ಸೊ ನಮಗೆ ಅದರದ್ದು ತುಂಬ ವರ್ಷದಿಂದ ಅಲ್ಲಿ ಆಡ್ತಾ ಇದ್ದೀವಿ. ಸೊ ವಿ ನೋ ಹೌ ವಿಕೆಟ್ ಬಿಹೇವ್ಸ್ ಆ್ಯಂಡ್ ಹೌ ದ ಎನ್ವೈರ್ಮೆಂಟ್ ವಿಲ್ ಬಿ. ಸೊ ಇದನ್ನು ನಾವು ವಿ ಆರ್ ಯೂಸ್ ಟು ಇಟ್. ಅದೇನು ಜಾಸ್ತಿ ನಮಗೇನು ಅಷ್ಟು ಡಿಫ್ರೆನ್ಸ್ ಆಗೋದಿಲ್ಲ. ಲಾಸ್ಟ್ ಇಯರ್ ಕಪ್ ಗೆದ್ದಿರೋದಕ್ಕೆ ಏನು ಮಿಸ್ ಔಟ್ ಆಯಿತು? ಏನೇ ಇಶ್ಯೂಸ್ ಏನಾದರೂ ಇದಾಯ್ತಾ? ಯಾವತ್ತು ಆ ಥರ ಮಿಸ್ ಔಟ್ ಆಗಲ್ಲ. ಅದು ಒಂದು ಕ್ಯಾಚ್ ಮನೀಶ್ ಪಾಂಡೆ ಅವ್ರ ಕ್ಯಾಚ್ ಅಷ್ಟೇ ಡಿಫ್ರೆನ್ಸ್ ಆಗಿರೋದು. ಅದರ್ವೈಸ್ ನೀವು ನೋಡಿದ್ರೆ ಎಲ್ಲ ಮ್ಯಾಚ್ ನಾವು ತುಂಬ ಚೆನ್ನಾಗಿ ಆಡಿದ್ದೀವಿ. ಸೊ ಆ ಥರ ಏನಿಲ್ಲ, ಈ ಸರ್ತಿ ಆ ಮಿಸ್ಟೇಕ್ ಮಾಡಬಾರ್ದು ಅಂತ ನಾವು ಡಿಸೈಡ್.